ಎಲ್ಲರೂ ಲೆಫ್ಟ್ ಹಾಕಪ್ಪ ವೆಹಿಕಲ್ಗಳೆಲ್ಲ ಆ ಸರ್ಕಲ್ ಲೆಫ್ಟ್ ನಿಲ್ಲಿಸಿ ದಯಮಾಡಿ ಪಾದಯಾತ್ರೆಗೆ ಜಯವಾಗಲಿ. ಪಾದಯಾತ್ರೆಗೆ ರೈತರ ಭೂಮಿಯಿಂದ ಕಿತ್ತುಕೊಂಡಂತಹ ಕಾಂಗ್ರೆಸ್ ಸರ್ಕಾರಕ್ಕೆ ನಮ್ಮ ಭೂಮಿ ಅಂಚಿಪುರದ ರೈತರ ಜಮೀನನ್ನು ಕಿತ್ತುಕೊಂಡಂತ ಡಿ.ಕೆ. ಶಿವಕುಮಾರ್ ಸರ್ಕಾರಕ್ಕೆ, ರಿಯಲ್ ಎಸ್ಟೇಟ್ ಸರ್ಕಾರಕ್ಕೆ, ಇವತ್ತು ಬಿಡದಿ ಟೌನ್ಶಿಪ್ ಯೋಜನೆಯನ್ನ ವಿರೋಧಿಸಿ ಜೆಡಿಎಸ್ ಯುವ ನಾಯಕರಾಗಿರ್ತಕ್ಕಂಥ ನಿಖಿಲ್ ಕುಮಾರಸ್ವಾಮಿ ಅವರು ಪಾದಯಾತ್ರೆ ಮಾಡ್ತಾ ಇದ್ದಾರೆ. ಈಗ ಅವರೇ ನಮ್ ಜೊತೆ ಇದ್ದಾರೆ. ಸರ್, ಇವತ್ತು ಪಾದಯಾತ್ರೆ ಮಾಡ್ತಾ ಇದ್ರಿ, ಆದ್ರೆ ರಾಜ್ಯ ಸರ್ಕಾರ ಮಾತ್ರ ಹಠಕ್ಕೆ ಬಿದ್ದಂತೆ ಕಾಣ್ತಾ ಇದೆ. ಈ ಯೋಜನೆ ಮಾಡೇ ಮಾಡ್ತೇವೆ ಅನ್ನುವಂಥದ್ದು. ರಾಜ್ಯ ಸರ್ಕಾರ ಅವರು ಪ್ರತಿಷ್ಠೆಗೆ ತಗೊಂಡು ಉದ್ದಡತನದಿಂದ ಅವರ ನಡೆಗಳೇನಿದೆ ಇದು ರೈತ ವಿರೋಧಿ ನಡೆಗಳು ಅಂತಕ್ಕಂಥದ್ದು ಬಹಳ ಸ್ಪಷ್ಟ. ಇಲ್ಲಿರ್ತಕ್ಕಂಥ 26 ಗ್ರಾಮದ 2 ಪಂಚಾಯಿತಿ ವ್ಯಾಪ್ತಿಗೆ ಸೇರಿರ್ತಕ್ಕಂಥ ರೈತರು ಸಂಪೂರ್ಣವಾಗಿ 95% ಜನ ವಿರೋಧ ಇದ್ದಾರೆ. ಇಲ್ಲಿವರೆಗೂ ಕೂಡ ಇಲ್ಲಿರ್ತಕ್ಕಂಥ ಜನ ಗೆಲ್ಸಿರ್ತಕ್ಕಂಥ ಜನಪ್ರತಿನಿಧಿಗಳು ಅಥವಾ ಜಿಲ್ಲಾಧಿಕಾರಿಗಳು ಯಾರು ಕೂಡ ಬಂದು ರೈತರ ಕನ್ಸೆಂಟ್ ಅನ್ನ ತಗೊಂಡಿಲ್ಲ. ಏಕಾಏಕಿ ರಾತ್ರೋರಾತ್ರಿ 3 ಹಳ್ಳಿಗಳಲ್ಲಿ ಫೈನಲ್ ನೋಟಿಫಿಕೇಶನ್ ಜಾರಿ ಮಾಡಿದ್ದಾರೆ. ಅದರಲ್ಲಿ 81% ಜನ ರೈತರು, ಸಣ್ಣ ರೈತರು, ಅತಿ ಸಣ್ಣ ರೈತರು ಅಂದ್ರೆ ಗುಂಟೆ ಲೆಕ್ಕದಲ್ಲಿ ಜಮೀನನ್ನ ಇಟ್ಕೊಂಡಿರ್ತಕ್ಕಂಥವ್ರು. ಅವರ ಪರಿಸ್ಥಿತಿ ಎಲ್ಲಿಗೆ ಹೋಗಿ ನಿಲ್ಬಹುದು ಮುಂದಿನ ದಿನಗಳಲ್ಲಿ ಅಂತಕ್ಕಂಥದ್ದು ಅವರಲ್ಲಿ ಒಂದು ಆತಂಕ ಏನಿದೆ. ಹಾಗಾಗಿ ಇವತ್ತು ಜನತಾದಳ ಪಕ್ಷ ಒಂದು ರಾಜಕೀಯ ಪಕ್ಷವಾಗಿ ಬಂದಿಲ್ಲ. ಕುಮಾರಣ್ಣನ ಕನಸಿನ ಕೂಸು ಇವೆಲ್ಲ ಕತೆ ಕಟ್ಟದ್ ಬೇಡ. 18ರಲ್ಲಿ ಕುಮಾರಣ್ಣ ಅವರು ಮುಖ್ಯಮಂತ್ರಿ ಆಗಿದ್ರು. ಇದೇ ನಮ್ಮ ಜಿಲ್ಲೆ ಜನವೇ 3 ಶಾಸಕರನ್ನು ಕೊಟ್ಟಿದ್ರು. ಅವತ್ತು ಪ್ರಾಜೆಕ್ಟ್ ಮುಂದುವರಿಸಬೇಕಾಗಿತ್ತು ಅಂದ್ರೆ ಮುಂದುವರ್ಸೋರು. ಅಷ್ಟರಲ್ಲಿ ಅರ್ಥ ಮಾಡ್ಕೋಬೇಕಲ್ಲ, 14 ತಿಂಗಳಲ್ಲಿ ಅವ್ರಿಗೇನಾದ್ರು ಕನಸಿನ ಯೋಜನೆ, ಕನಸಿನ ಕೂಸು ಅಂತಕ್ಕಂಥದ್ದು ನಮ್ಮ ತಲೆ ಮೇಲೆ, ಇವ್ರ ಪಾಪದ ಕೆಲಸ ನಮ್ಮ ತಲೆ ಮೇಲೆ, ನಮ್ಮ ಹೆಗಲ ಮೇಲೆ ಏನು ವರ್ಷ ಕೊಟ್ಟಿದಾರಲ್ಲ, ಅದರಿಂದ ಇವರು ಪಾಪದ ಕೆಲಸ ಮುಕ್ತಗೊಳಿಸ್ಕೊಳ್ತಕ್ಕಂಥ ಕೆಲಸ ಮಾಡ್ಲಿ, ಪ್ರಾಜೆಕ್ಟ್ ಬಿಡ್ಲಿ, ಫಸ್ಟ್ ರೈತರ ಕಷ್ಟ ಕೇಳಲಿ ಬಂದು. ಸರ್, ಇದು ಬರಡು ಭೂಮಿ ಅಂತೆ, ರೈತರು 80% ಓಕೆ ಅಂದಿದ್ದಾರಂತೆ ಸರ್. ಇದೆಲ್ಲ ಬರಡು ಕಾಣ್ತದ ನಿಮ್ಗೆ? ನಾನು ಹೇಳ್ಬೇಕಾ ಪದೇ ಪದೇ? ನೀವೇ ಎಷ್ಟು ವಿಡಿಯೋಗಳು ಮಾಡಿಲ್ಲ? ಇದಕ್ಕಿಂತ ಫಲವತ್ತಾದಂತ ಭೂಮಿ ಬೇಕಣ್ಣ. ಹೋರಾಟಕ್ಕೆ ಸಿದ್ಧ, ಯಾವ ಹೋರಾಟಕ್ಕೆ ಬೇಕಾದ್ರೂ ಸಿದ್ಧ. ಅರ್ಧ ಇಂಚ್ ಭೂಮಿನೂ ಕೂಡ ರೈತರಿಂದ ಕಿತ್ಕೊಳ್ತಕ್ಕಂಥದ್ದಕ್ಕೆ ಜನತಾದಳ ಪಕ್ಷದ ಎಲ್ಲ ಜೆಡಿಎಸ್ ನಾಯಕರ ನೇತೃತ್ವದಲ್ಲಿ ಎಲ್ಲ ಶಾಸಕರು ಬಂದಿದ್ದಾರೆ. ಒಬ್ಬ ಸಣ್ಣ ಜನತಾದಳ ಪಕ್ಷದ ಕಾರ್ಯಕರ್ತನು ಕೂಡ ಹಲವಾರು ಜಿಲ್ಲೆಗಳಿಂದ, ಮೂಲೆಗಳಿಂದ ಬಂದು ಇವತ್ತು ನಮ್ಮ ಬೆಂಬಲ ಬಿಡದಿ ರೈತ ಪರವಾಗಿ ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು ಬಹಳ ಸ್ಪಷ್ಟ, ಗಟ್ಟಿ ನಿಲುವಾಗಿದ್ದೀವಿ. ರೈತರ ಪರವಾಗಿ ನಿಖಿಲ್ ಕುಮಾರಸ್ವಾಮಿ
ನಮ್ಮ ನಾಯಕರು ದೇವೇಗೌಡ ಅವರು, ಕುಮಾರಸ್ವಾಮಿ ಅವರು ನಿಮ್ ಜೊತೆ ನಿಮ್ ಮನೆ ಕೊಡ್ಲಿಕ್ಕೆ ಇವತ್ತು ತಮ್ಮ ಮನೆ ಬಾಗಿಲು ಬರ್ತಾ ಇದ್ದಾರೆ. ನಮಗೆ ಇವತ್ತು ಅಂಚಿಪುರದಿಂದ ಶುರುವಾಗಿ ಅಂಚಿಪುರ ಕಾಲೋನಿ ಹೊಸೂರುಗಳು ಸುಮಾರು ಇವತ್ತು ಕೈಗೊಂಡಿದ್ದೇವೆ. ಕೇವಲ ನಮ್ಮ ಪಕ್ಷ ಮಹಿಳೆ ವಿರೋಧ ಮಾಡ್ತೀವೋ ರೈತರ ಬದುಕನ್ನ ಸ್ಮಶಾನ ಮಾಡಕ್ಕೆ ಹೊರಟಿರ್ತಕ್ಕಂಥ ಈ ಸರ್ಕಾರದ ವಿರುದ್ಧ ಯಾರು ರೈತರು ನೀವು ಧೈರ್ಯವಾಗಿರ್ಬೇಕು ಅಂತ ಈ ಪಾದಯಾತ್ರೆ ಸ್ವಾಗತವನ್ನ ಕೋರ್ತಾ, ತಮ್ಮೆಲ್ಲರಿಗೂ ಸ್ವಾಗತವನ್ನ ಕೋರ್ತಾ ಈಗ ಒಂದು 2 ನಿಮಿಷ ಇಲ್ಲಿ ನಮ್ಮ ಬೇರೆ ಸುಕನ್ಯಾ, ಈಗಾಗಲೇ ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ರೈತರು ತಮ್ಮ ಭೂಮಿಯನ್ನ ಕೊಡಲಿಕ್ಕೆ ಬಹಳಷ್ಟು ಹಿಂದೇಟು ಕೂಡ ಹಾಕ್ತಾ ಇದ್ರೆ, ನಮ್ಮ ಭೂಮಿಯನ್ನ ಯಾವುದೇ ಕಾರಣಕ್ಕೂ ಕೂಡ ನಾವು ಕೊಡೋದಿಲ್ಲ ಅನ್ನುವಂತಹ ಆಗ್ರಹವನ್ನು ಕೂಡ ಮಾಡ್ತಾ ಇದ್ರೆ. ಆದ್ರೆ ರಾಜ್ಯ ಸರ್ಕಾರ ಎಲ್ಲೋ ಒಂದು ಕಡೆ ಈ ಬಿಡದಿ ಟೌನ್ಶಿಪ್ ಅನ್ನ ಮಾಡಲಿಕ್ಕೆ ಬಹಳ ಮುಂದಕ್ಕೆ ಕೂಡ ಹೋಗ್ತಾ ಇದೆ. ಹಾಗಾಗಿ ಇದನ್ನ ವಿರೋಧಿಸಿ ಇವತ್ತು ಜೆಡಿಎಸ್ ನ ಯುವ ನಾಯಕರಾಗಿರ್ತಕ್ಕಂಥ ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಕೂಡ ಪಾದಯಾತ್ರೆ ಕೂಡ ಬೆಳಿಗ್ಗೆಯಿಂದಲೂ ಕೂಡ ಆರಂಭವಾಗಿರ್ತಕ್ಕಂಥದ್ದು. ಈಗಲೂ ಕೂಡ ಕೋಡಿಪಾಳ್ಯದಿಂದ ಕೂಡ ಮುಂದೆ ಹೊಸೂರು ಗ್ರಾಮದತ್ತ ಕೂಡ ಪಾದಯಾತ್ರೆ ಕೂಡ ಸಾಗ್ತಾ ಇದೆ. ಪ್ರಮುಖವಾಗಿ ಇಂಚಿಪುರ ಗ್ರಾಮದಿಂದ ಸಾಗಿರ್ತಕ್ಕಂಥ ಜೆಡಿಎಸ್ ನಾಯಕರ ಒಂದು ಈ ಪಾದಯಾತ್ರೆಯಲ್ಲಿ ಹಲವು ರೈತರನ್ನ ಭೇಟಿ ಮಾಡುವ ಮುಖಾಂತರ ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ರೈತರ ಪರವಾಗಿ ನಾನಿದ್ದೇನೆ ಅನ್ನುವಂತ ಮಾತನ್ನು ಕೂಡ ಕುಮಾರಸ್ವಾಮಿ ಅವರಾಗಿರಬಹುದು, ಮತ್ತೆ ಮಾಜಿ ಪ್ರಧಾನಿಗಳಾಗಿರ್ತಕ್ಕಂಥ ದೇವೇಗೌಡರಾಗಿರಬಹುದು, ಅವರೆಲ್ಲರೂ ಕೂಡ ನಿಮ್ ಜೊತೆಯಲ್ಲಿದ್ದೇವೆ, ಕಾನೂನಿನ ಹೋರಾಟಕ್ಕೂ ಕೂಡ ನಾವು ಸಿದ್ಧರಿದ್ದೇವೆ, ಆದ್ರೆ ನೀವು ಒಗ್ಗಟ್ಟಿರಬೇಕು ಅನ್ನುವಂಥದ್ದು. ಎಲ್ಲರೂ ಸಹಿತ ನೀವು ಒಕ್ಕೂರಿನಿಂದ ತಮ್ಮ ಒಂದು ಜಮೀನನ್ನ ಕೊಡ್ಲಿಲ್ಲ ಅಂತಂದ್ರೆ ವಿರೋಧವನ್ನ ವ್ಯಕ್ತಪಡಿಸಿದ್ರೆ ಸರ್ಕಾರ ಕೂಡಲೇ ಈ ಬಿಡದಿ ಟೌನ್ಶಿಪ್ ಯೋಜನೆಯನ್ನ ಕೈ ಬಿಡುತ್ತೆ. ಇಲ್ಲ ಅಂತಂದ್ರೆ ಎಲ್ಲೋ ಒಂದು ಕಡೆ ದಲ್ಲಾಳಿಗಳ ಒಂದು ಕುತಂತ್ರದಿಂದ ಈ ಭೂಮಿಯನ್ನ ಮತ್ತೆ ಸರ್ಕಾರ ವಶಪಡಿಸಿಕೊಳ್ಳುವಂತ ನಿಟ್ಟಿನಲ್ಲಿ ಕೂಡ ಮುಂದಾಗುತ್ತೆ. ಹಾಗಾಗಿ ನಾವು ನಿಮ್ ಜೊತೆ ಇದ್ದೇವೆ, ನೀವು ಕೂಡ ಒಗ್ಗಟ್ಟಿನಿಂದಿರಿ ಅನ್ನುವಂಥದ್ದು ನಿಖಿಲ್ ಕುಮಾರಸ್ವಾಮಿ ಅವರು ಹಲವು ಒಂದು 3-4 ಗ್ರಾಮಗಳಲ್ಲಿ ಕೂಡ ರೈತರ ಜೊತೆ ಮಾತನಾಡುವಂತ ಸಂದರ್ಭದಲ್ಲಿ ಸುತ್ತ ರೈತರಿಗೆ ಒಂದು ಧೈರ್ಯ ತುಂಬುವಂತ ಪ್ರಯತ್ನವನ್ನು ಕೂಡ ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ಮಾಡಿರ್ತಕ್ಕಂಥದ್ದು. ಹಲವು ಗ್ರಾಮಗಳಲ್ಲಿಯೂ ಕೂಡ ಒಂದಿಷ್ಟು ರೈತರನ್ನ ಉದ್ದೇಶಿಸಿ ಗ್ರಾಮವನ್ನು ಉದ್ದೇಶಿಸಿ ಕೂಡ ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ಮಾತನಾಡಿರ್ತಕ್ಕಂಥದ್ದು. ಅವರಿಗೆ ಜೆಡಿಎಲ್ಪಿ ನಾಯಕರಾಗಿರ್ತಕ್ಕಂಥ ಸುರೇಶ್ ಬಾಬು ಅವರಾಗಿರ್ಬಹುದು, ಮಾಜಿ ಸಚಿವರು ಮತ್ತೆ ಶಾಸಕರಾಗಿರ್ತಕ್ಕಂಥ ಎ ಮಂಜುನಾಥ್ ಆಗಿರ್ಬಹುದು, ಮತ್ತೆ ಇಲ್ಲಿ ಮಾಗಡಿಯ ಮಾಜಿ ಶಾಸಕರು, ಸ್ಥಳೀಯ ಮುಖಂಡರು, ಸ್ಥಳೀಯ ರೈತ ಸಂಘಟನೆಗಳು ಕೂಡ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಸಾಥ್ ಕೊಟ್ಟಿರ್ತಕ್ಕಂಥದ್ದು. ಪ್ರಮುಖವಾಗಿ ನಿಖಿಲ್ ಕುಮಾರಸ್ವಾಮಿ ಅವರು ಹೇಳ್ತಕ್ಕಂಥದ್ದು ಈ ಬಿಡದಿ ಟೌನ್ಶಿಪ್ ಯೋಜನೆಯನ್ನ ಕೂಡಲೇ ರಾಜ್ಯ ಸರ್ಕಾರ ಕೈ ಬಿಡಬೇಕು. ಎಲ್ಲೋ ಒಂದ್ ಕಡೆ ಯಾರದೋ ಒಂದು ಹಿತಾಸಕ್ತಿಗಾಗಿ ರಿಯಲ್ ಎಸ್ಟೇಟ್ ಮಾಫಿಯಾದಾಗಾಗಿ ಈ ಒಂದು ಬಿಡದಿಯ ಟೌನ್ಶಿಪ್ ಯೋಜನೆಯನ್ನ ಮಾಡ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ 80% ರೈತರು ಇದಕ್ಕೆ ಒಪ್ಪಿಗೆ ಕೊಟ್ಟಿದ್ದಾರೆ ಅನ್ನುವಂಥದ್ದು ಮಾಗಡಿ ಬಾಲಕೃಷ್ಣ ಅವರು ಹೇಳ್ತಾರೆ, ಸಿಎಂ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾರೆ. ಎಲ್ಲಿ ಈ ಒಂದು ಸ್ಥಳಕ್ಕೆ ಬರಬೇಕು, ರೈತರ ಸಮಸ್ಯೆ ಏನಿದೆ, ಎಷ್ಟು % ರೈತರು ಒಪ್ಪಿಗೆ ಕೊಟ್ಟಿದ್ದಾರೆ, ಯಾವ ರೈತರು ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ, ಅದನ್ನ ಸ್ಥಳಕ್ಕೆ ಬಂದು ಗ್ರಾಮಗಳಿಗೆ ಬಂದು ರೈತರ ಮನವೊಲಿಸಿ ರೈತರ ಜೊತೆ ಮಾತನಾಡಲಿ. ಆದ್ರೆ ಎಲ್ಲೋ ಒಂದು ಕಡೆ ಕುಳಿತುಕೊಂಡು ದಲ್ಲಾಳಿಗಳ ಮುಖಾಂತರ ಇದನ್ನ ಈ ಒಂದು ಬಿಡದಿ ಟೌನ್ಶಿಪ್ ಯೋಜನೆನ ಯಾವುದೋ ಒಂದು ಕಂಪನಿಗೆ ಹುಡುಕುವಂತಕ್ಕಂಥ ಕಂಪನಿಗೆ ಎಲ್ಲೋ ಒಂದು ಕಡೆ ಎಷ್ಟೋ ಲೋನ್ ಮಾಡಿದ್ದಾರೆ, ಸಾವಿರಾರು ಕೋಟಿ ಅಷ್ಟು ಆ ಲೋನ್ ಅನ್ನ ಪಡೆದುಕೊಂಡು ಯಾರ ಹಿತಕ್ಕಾಗಿ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು. ಇಡೀ ಪಾದಯಾತ್ರೆ ಉದ್ದಕ್ಕೂ ಸಹಿತ ಸಿಎಂ ಡಿ ಕೆ ಶಿವಕುಮಾರ್ ಅವರ ವಿರುದ್ಧವಾಗಿ ನಿಖಿಲ್ ಕುಮಾರಸ್ವಾಮಿ ಅವರು ವಾಗ್ದಾಳಿ ಮಾಡಿರ್ತಕ್ಕಂಥದ್ದು. ಈ ಒಂದು ಪಾದಯಾತ್ರೆ ಇದು ಆರಂಭ ಅಷ್ಟೇ. ಎಲ್ಲ ಜೊತೆ ರೈತರ ಪರವಾಗಿ ರೈತರ ಜೊತೆಯಲ್ಲಿ ನಾನಿದ್ದೇ ಇರ್ತೇನೆ ಅನ್ನುವಂತ ಮಾತನ್ನ ನಿಖಿಲ್ ಕುಮಾರಸ್ವಾಮಿ ಅವರು ಹೇಳಿರ್ತಕ್ಕಂಥದ್ದು. ಸದ್ಯದಲ್ಲೇ
ದೇವೇಗೌಡರು ಸಹಿತ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಕೂಡ ಪತ್ರ ಬರೀತಾರೆ. ಈ ಬಿಡದಿ ಟೌನ್ಶಿಪ್ ಯೋಜನೆಯನ್ನ ಕೈ ಬಿಡಬೇಕು, ಇಲ್ಲ ಅಂತಂದ್ರೆ ನಾನು ಕೂಡ ಹೋರಾಟಕ್ಕೆ ಧುಮುಕ್ತೇನೆ ಅನ್ನುವಂತ ಮಾತನ್ನು ಕೂಡ ಮಾಜಿ ಪ್ರಧಾನಿಗಳಾಗಿರ್ತಕ್ಕಂಥ ದೇವೇಗೌಡರು ಕೂಡ ಹೇಳಿದ್ದಾರೆ. ಅದರಂತೆ ಕುಮಾರಸ್ವಾಮಿ ಅವರು